ಸ್ಟೂಡೆಂಟ್ಸ್, ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ ಅನ್ನ ಗ್ರಾಮರ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೀನಿ. ಇವತ್ತಿಂದಿದು ಎರಡನೇ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ಟು ಬಿ ಹರ್ಬ್ಸ್, ಟು ಹ್ಯಾವ್ ಹರ್ಬ್ಸ್ ಗಳನ್ನ ಡಿಸ್ಕಷನ್ ಮಾಡೀನಿ. ಟು ಡೂ ಹರ್ಬ್ಸ್ ಅನ್ನ ಇಂಟ್ರೊಡಕ್ಷನ್ ಕೊಟ್ಟೇನೆ. ಬಟ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಟು ಡೂ ಹರ್ಬಿನ 12 ಟೆನ್ಸ್ಗಳ ಪರಿಚಯ ಮಾಡ್ತೀನಿ. ಜೊತೆಗೆ ಟು ಬಿ ಹರ್ಬ್ಸ್, ಟು ಹ್ಯಾವ್ ಹರ್ಬ್ಸ್ ಗಳನ್ನು ಕೂಡ ಟೇಬಲ್ ನಲ್ಲಿ ಹಾಕಿ ಅಪ್ಲೈ ಮಾಡಿ ಸೆಂಟೆನ್ಸಸ್ ಅನ್ನ ಮಾಡಿ ತೋರಿಸ್ತೇನೆ. ನಾವು ಟೆನ್ಸಸ್ ಕಲಿಬೇಕಾದ್ರೆ ಈ ಟೇಬಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದು ಐ ವಿ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ಹಿ ಶಿ ಇಟ್ ದೇ ಥರ್ಡ್ ಪರ್ಸನ್. ಮತ್ತೆ ಇವೆಲ್ಲ ಸಿಂಗ್ಯುಲರ್ ನಂಬರ್ಗಳು, ಇವೆಲ್ಲ ಪ್ಲೂರಲ್ ನಂಬರ್ಗಳು. ಯಾವುದೇ ಟೆನ್ಸ್ ಕಲಿಬೇಕಾದ್ರೆ ಈ ಟೇಬಲ್ ಮುಖಾಂತರನೇ ಕಲಿತೀವಿ ನಾವು. ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಪ್ಲೂರಲ್. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಪ್ಲೂರಲ್. ಇದು ನೀನು ಅಂತಾಗುತ್ತೆ, ಇದು ನೀವು ಅಂತಾಗ್ತದೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ 3 ಬರ್ತವೆ, ಅವುಗಳ ಪ್ಲೂರಲ್ 3 ಬರ್ತವೆ. ದೇ. ಯಾವುದೇ ಟೆನ್ಸ್ ಅನ್ನು ಕಲಿಬೇಕಾದ್ರೆ ನಾವು ಈ ಟೇಬಲ್ ಮುಖಾಂತರನೇ ಕಲಿಯೋದು. ಇದು ಒಂದು ಸೆಂಟೆನ್ಸ್ ತಗೊಂಡಿನಿಲ್ಲ, ಐ ಆಮ್ ಟೀಚರ್ ಅಂತ ಹೇಳಿ. ಇದು ಟು ಬಿ ವರ್ಬ್ ಅನ್ನ ಹೊಂದಿರುವಂತ ಸೆಂಟೆನ್ಸ್. ಇದು ಸಬ್ಜೆಕ್ಟ್ ನ ಇರುವಿಕೆಯನ್ನ ತೋರಿಸ್ತೈತಿ. ಐ ಆಮ್, ನಾನು ಇರುತ್ತೇನೆ. ಇದು ಟು ಹ್ಯಾವ್ ವರ್ಬ್ ಹೊಂದಿರುವಿಕೆಯನ್ನ ತೋರಿಸ್ತದ. ಐ ಹ್ಯಾವ್, ನಾನು ಹೊಂದಿರುತ್ತೇನೆ, ನಾನು ಇರುತ್ತೇನೆ. ಟೀಚರ್, ನಾನು ಹೊಂದಿರುತ್ತೇನೆ. 2 ಡಿಕ್ಷನರಿಗಳನ್ನ. ಆದರೆ ಕನ್ನಡದಾಗ ಮಾತಾಡೋದು ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಯೂಸ್ ಮಾಡ್ತೀವಿ. ಇಂಗ್ಲಿಷ್ ಒಳಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಯೂಸ್ ಮಾಡ್ತೀವಿ. ನಾನು ಇರುತ್ತೇನೆ ಟೀಚರ್ ಅಂತೀವಿ. ಕನ್ನಡದಾಗ ಹಂಗಲ್ಲ, ನಾನು ಟೀಚರ್ ಇರುತ್ತೇನೆ. ನನ್ನ ಹತ್ತಿರ 2 ಡಿಕ್ಷನರಿಗಳು ಇರುತ್ತವೆ. ಹಿಂಗ್ ಮಾಡ್ತೀವಿ. ಟು ಬಿ ವರ್ಬ್ ಅನ್ನ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳೇನೆ. ಪ್ರೆಸೆಂಟ್ ಟೆನ್ಸ್ನಾಗ, ಪಾಸ್ಟ್ ಟೆನ್ಸ್ನಾಗ, ಫ್ಯೂಚರ್ ಟೆನ್ಸ್ನಾಗ ಯೂಸ್ ಮಾಡ್ತೀವ್ರಿ ಟು ಬಿ ವರ್ಬ್. ಪ್ರೆಸೆಂಟ್ ಟೆನ್ಸ್ನಾಗ ಅಂದ್ರೆ ಯಾಮೀಸ್ ಆರ್ ಬರ್ತೈತಿ, ಪಾಸ್ಟ್ ಟೆನ್ಸ್ನಾಗ ಅಂದ್ರೆ ವಾಸ್ ವೇರ್ ಬರ್ತೈತಿ, ಫ್ಯೂಚರ್ ಟೆನ್ಸ್ನಾಗ ಅಂದ್ರೆ ಶಾಲ್ ಬಿ, ವಿಲ್ ಬಿ ಬರ್ತೈತಿ. ಇನ್ನು ಟು ಹ್ಯಾವ್ ವರ್ಬ್ಸ್ ಪ್ರೆಸೆಂಟ್ನಾಗ ಹ್ಯಾವ್, ಹ್ಯಾಸ್ ಬರ್ತೈತಿ, ಪಾಸ್ಟ್ನಾಗ ಹ್ಯಾಡ್ ಬರ್ತೈತಿ, ಫ್ಯೂಚರ್ನಾಗ ಶಲ್ ಹ್ಯಾವ್, ವಿಲ್ ಹ್ಯಾವ್ ಬರ್ತೈತಿ. ಇದು ಟು ಡೂ ಹರ್ಬ್ ಸ್ಟಾರ್ಟ್. ಇದು ಟು ಬಿ ಹರ್ಬ್ ರೀ. ಇದು ಟು ಹ್ಯಾವ್ ಹರ್ಬ್. ಒಂದೊಂದು ಸೆಂಟೆನ್ಸ್ ತಗೊಂಡೆ ನಾನು. ಟು ಡೂ ಹರ್ಬ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವು ಎಲ್ಲವುಗಳನ್ನು ಟೇಬಲ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾನೀಗ. ಫಸ್ಟ್ ಒನ್ ಐ ಆಮ್ ಅಂತದ. ಇಲ್ಲಾದ್ರೆ ಐ ಆಮ್, ವಿ ಆರ್, ಯು ಆರ್, ಹಿ ಈಸ್, ದೇ ಆರ್, ಶಿ ಈಸ್, ದೇ ಆರ್, ಇಟ್ ಈಸ್, ದೇ ಆರ್. ಫಿನಿಶ್. ಇದು ಮುಗೀತು. ಹೌದಲ್ರಿ? ಓಕೆ. ಟು ಬಿ ವರ್ಬ್ ಆಯ್ತು. ಇವಾಗ ಟು ಹ್ಯಾವ್ ವರ್ಬ್ ಅನ್ನ ಯೂಸ್ ಮಾಡಿ ತೋರಿಸ್ತೇನೆ. ಇಲ್ದೇ ಇದನ್ನ ಪಾಸ್ಟ್ ಆನ್ ಮಾಡಿಬಿಡೋದನ್ನ ತಗೊಂಡ್ರೆ ವಾಸ್ ವೇರ್ ಹಾಕ್ತೇನೆ. ಐ ವಾಸ್, ವಿ ವರ್, ಯು ವರ್, ಹಿ ವಾಸ್, ದೇ ವರ್, ಶಿ ವಾಸ್, ದೇ ವರ್, ಇಟ್ ವಾಸ್, ದೇ ವರ್. ಫ್ಯೂಚರ್ ಟೆನ್ಸ್ ಐ ಶಾಲ್ ಬಿ, ವಿ ಶಾಲ್ ಬಿ, you will be, he will be, they will be, she will be, they will be, it will be, they will be.
ಪ್ರೆಸೆಂಟ್ ಮುಗಿಸಿದೆ, ಪಾಸ್ಟ್ ಮುಗಿಸಿದೆ, ಫ್ಯೂಚರ್ ಮುಗಿಸಿದೆ. ಟು ಬಿ ಫಿನಿಶ್ಡ್. ಟು ಹ್ಯಾವ್ ವರ್ಬ್. ಪ್ರೆಸೆಂಟ್ನಾಗ ಹೇಳ್ಬೇಕಂದ್ರೆ ಹ್ಯಾವ್ ಹ್ಯಾಸ್, ಪಾಸ್ಟ್ನಾಗ ಅಂದ್ರೆ ಹ್ಯಾಡ್, ಫ್ಯೂಚರ್ನಾಗ ಅಂದ್ರೆ ಶೆಲ್ ಹ್ಯಾವ್ ಇಲ್ಲ. ಪ್ರೆಸೆಂಟ್ನಾಗ ಹ್ಯಾವ್ ಹ್ಯಾಸ್, ಎಲ್ ಹ್ಯಾವ್, ಎಲ್ ಹ್ಯಾಸ್. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ಯು ಹ್ಯಾವ್, he has, they have, she has, they have, it has, they have. ಅಂದ್ರೆ he, she, it ಬಂದಲ್ಲಿ ಹ್ಯಾಸ್, ಉಳ್ಕದೆಲ್ಲ ಹ್ಯಾವ್ ಪ್ರೆಸೆಂಟ್ನಾಗ. ಪಾಸ್ಟ್ನಾಗ ಏನೈತಿ, ಹ್ಯಾಡ್ ಅಷ್ಟ ಐತಿ, ಎಲ್ಲ ಕಡೆ ಅದೇ ಬರ್ತದೆ. ಎಲ್ಲ ಐ ಹ್ಯಾಡ್, ವಿ ಹ್ಯಾಡ್, ಎಲ್ಲ ಹ್ಯಾಡ್. ಫ್ಯೂಚರ್ನಾಗ ಶೆಲ್ ಹ್ಯಾವ್, ವಿಲ್ ಹ್ಯಾವ್. ಐ ವಿ ಇದ್ದಲ್ಲೇ ಶೆಲ್ ಹ್ಯಾವ್, ಉಳ್ಕದೆಲ್ಲ ವಿಲ್ ಹ್ಯಾವ್. ಇದು ಟ್ರೆಡಿಷನಲ್ ಇಂಗ್ಲಿಷ್. ಮಾಡರ್ನ್ ಇಂಗ್ಲಿಷ್ ಒಳಗೆ ಎಲ್ಲ ಕಡೆ ವಿಲ್ ಹ್ಯಾವ್. I shall have, we shall have, you will have, you will have, he will have, they will have, she will have, they will have, it will have, they will have. ಇದು ಮುಗಿತ್ರಿ. ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಡು ವರ್ಬ್ ಬರ್ತೇನೆ. ಹೆಂಗ್ ಮಾಡ್ತೀವಿ? ಆಯ್ ತಗೊಂತೇನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದನ್ನ ತಗೊಂಡು ಇದನ್ನ ಉಷ್ಟು ಕಡೆ ಹಾಕ್ತೇನೆ. I teach, we teach, you teach, you teach, he teaches, they teach, she teaches, they teach, it teaches, they teach. ಅಂದ್ರೆ ಸ್ಪೆಷಾಲಿಟಿ he, she, it ಬಂದಾಗ ವರ್ಬ್ಗೆ ಎಸ್ ಆರ್ ಎಸ್ ಆಡ್ ಮಾಡಬೇಕಾಗ್ತೈತಿ. he, she, it ಇದ್ದಲ್ಲಿ ಮಾತ್ರ, ಉಳ್ಕದೆಲ್ಲ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಟೀಚಿಂಗ್, ಸೆಕೆಂಡ್ ಇದು ಫೋರ್ತ್ ನಂಬರ್ ಇದ್ರದ್ದು. ಐ ಆಮ್ ಟೀಚಿಂಗ್, ವಿ ಆರ್ ಟೀಚಿಂಗ್, ಯು ಆರ್ ಟೀಚಿಂಗ್, ಯು ಆರ್ ಟೀಚಿಂಗ್, he is teaching, they are teaching, she is teaching, they are teaching, it is teaching, they are teaching. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮುಗೀತು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾವ್ ಟಾಟ್, ವಿ ಹ್ಯಾವ್ ಟಾಟ್, you have taught, you have taught, he has taught, they have taught, she has taught, they have taught, it has taught, they have taught. he, she, ಇಟ್ಟದಲ್ಲಿ ಹ್ಯಾಸ್ ಬರ್ತದ, ಉಳ್ಕದೆಲ್ಲ ಕಡೆ ಹ್ಯಾವ್ ಬರ್ತದ. ಟಾಟ್ ಕಾಮನ್. ಪ್ರೆಸೆಂಟ್ ಪರ್ಫೆಕ್ಟ್ ಆಯ್ತು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಹ್ಯಾವ್ ಬೀನ್ ಟೀಚಿಂಗ್, we have been teaching, you have been teaching, you have been teaching, he has been teaching, they have been teaching, she has been teaching, they have been teaching, it has been teaching, they have been teaching. Present perfect continuous tense. Simple past, easiest of all tenses. ಎಲ್ಲ ಕಡೆ ಏನೇನು ಚೇಂಜ್ ಆಗಲ್ರಿ. I taught, we taught, you taught, you taught, he taught, they taught, she taught, they taught, it taught, they taught. Past continuous tense. Was where ಬರ್ತೈತಿ. I was teaching, we were teaching, you were teaching, you were teaching, he was teaching, they were teaching, she was teaching, they were teaching, it was teaching, they were teaching. Past continuous tense. Past perfect tense. I had, ಇದು ಸೇಮ್ ಏನು ಚೇಂಜ್ ಆಗಲ್ಲ, ಸಿಂಪಲ್ ಪಾಸ್ಟ್ ತರಹನ. I had taught, we had taught, you had taught, you had taught, he had taught, they had taught, she had taught, they had taught, it had taught, they had taught. Past perfect. Past perfect continuous tense ಏನು ಚೇಂಜ್ ಆಗಲ್ಲ, ಸೇಮ್. I had been teaching, we had been teaching, you had been teaching, you had been teaching, he had been teaching, they had been teaching, she had been teaching, they had been teaching, it had been teaching, they had been teaching. Past perfect continuous tense. ಇನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್. ಒಂದ್ ಕಡೆ ಶಲ್, ಕೆಲವೊಂದ್ ಕಡೆ ವಿಲ್. ಎಲ್ಲೇ ಇಲ್ಲಿ ಶಲ್ ಬರ್ತದೆ, ಇಲ್ಲಿ ಶಲ್ ಬರ್ತದೆ, ಉಳ್ಕದೆಲ್ಲ ವಿಲ್ ಬರ್ತದೆ. ಇದು ಟ್ರೆಡಿಷನಲ್ ಇಂಗ್ಲಿಷ್. ಮಾಡರ್ನ್ ಇಂಗ್ಲಿಷ್ ಒಳಗೆ ಎಲ್ಲ ಕಡೆ ವಿಲ್ ಹಾಕ್ಬಿಡ್ರಿ. ಐ ವಿಲ್, ವಿ ವಿಲ್, ಎಲ್ಲ ಕಡೆ ವಿಲ್ ಹಾಕ್ರಿ. ಎಸ್, ನಾ ಸ್ವಲ್ಪ ಟ್ರೆಡಿಷನಲ್ ಇಂಗ್ಲಿಷ್ ಅನ್ನು ಫಾಲೋ ಮಾಡ್ತೀನಿ. ಐ ಶಾಲ್ ಟೀಚ್, ಐ ಶಾಲ್ ಟೀಚ್, ವಿ ಶಾಲ್ ಟೀಚ್, ಯು ವಿಲ್ ಟೀಚ್, ಯು ವಿಲ್ ಟೀಚ್, he will teach, they will teach, she will teach, they will teach, it will teach, they will teach. Okay.
सिंपल फ्यूचर खत्म हुआ. फ्यूचर कंटिन्यूस. I shall be teaching. ಇದು ಕೂಡ ಎಲ್ಲೇ ಶಾಲ್ ಎಲ್ಲೆಲ್ಲಿ ಬರ್ತ ನೋಡ್ರಿ. ಇಲ್ಲೇ ಶಾಲ್ ಹಾಕಿ ಉಳ್ಕದೆಲ್ಲ ವಿಲ್ ಹಾಕಿದ್ರೆ ಟ್ರೆಡಿಷನಲ್. ಎಲ್ಲ ಕಡೆ ವಿಲ್ ಹಾಕಿದ್ರೆ ಮಾಡರ್ನ್. I shall be teaching. I shall be teaching. We shall be teaching. You will be teaching. You will be teaching. He will be teaching. They will be teaching. She will be teaching. They will be teaching. It will be teaching. They will be teaching. Future perfect. I shall have taught. We shall have taught. You will have taught. You will have taught. He will have taught. They will have taught. She will have taught. They will have taught. It will have taught. They will have taught. Last tense, future perfect continuous tense. ಎಲ್ಲ ಕಡೆ ಸೇಮ್ ಏನು ಚೇಂಜಸ್ ಇಲ್ಲ. I shall have been teaching. We shall have been teaching. You will have been teaching. You will have been teaching. He will have been teaching. They will have been teaching. She will have been teaching. They will have been teaching. It will have been teaching. They will have been teaching. To be verb ಮುಗಿಸಿದೆ ಫ್ರೆಂಡ್ಸ್. 3 ಟೆನ್ಸ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್. ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಮುಗಿಸಿದೆ. ಟು ಡು ವರ್ಬ್ 12 ಟೆನ್ಸ್ಗಳನ್ನ ಮುಗಿಸಿದೆ. ಜಸ್ಟ್ ಇವತ್ತೇನು ಹೇಳಿದೆ ನಿಮಗಂತಂದ್ರೆ ಅಪ್ಲೈ ಮಾಡೇನಿ. ಇಲ್ಲಿ ಯಾವಲ್ಲೇ ಯಾಮೇಜರ್ ಹಾಕಬೇಕು, ಯಾವಲ್ಲೇ ಯಾಮ್ ಹಾಕಬೇಕು, ಯಾವಲ್ ಈಸ್ ಹಾಕಬೇಕು, ಯಾವಲ್ ಆರ್ ಹಾಕಬೇಕು, ಯಾವಲ್ ವಾಸ್ ಹಾಕಬೇಕು, ಯಾವಲ್ ವರ್ ಹಾಕಬೇಕು, ಯಾವಲ್ ಶಾಲ್ ಬಿ ಹಾಕಬೇಕು, ಯಾವಲ್ಲೇ ವಿಲ್ ಬಿ ಹಾಕಬೇಕು, ಯಾವಲ್ಲಿ ಹ್ಯಾವ್ ಹಾಕಬೇಕು, ಯಾವಲ್ಲಿ ಹ್ಯಾಸ್ ಹಾಕಬೇಕು. ಜಸ್ಟ್ ಏನು ಮಾಡೀನಿ, ನಿಮಗೆ ಸೆಂಟೆನ್ಸನ್ನು ಫ್ರೇಮ್ ಮಾಡೋದು ಹೇಳಿಲ್ಲ, ಸೆಂಟೆನ್ಸನ್ನು ಯೂಸ್ ಮಾಡೋದು ಹೇಳೇನೆ. ಮುಂದಿನ ಪೀರಿಯಡ್ನೊಳಗೆ ಏನು ಹೇಳ್ತಾರಂದ್ರೆ ಸಿಂಪಲ್ ಪ್ರೆಸೆಂಟ್ ಟು ಡು ಟು ಬಿ ವರ್ಬ್ ಹೇಳೇನ್ರಿ, ಬೇಕಾದಷ್ಟು ಹೇಳೀನಿ. ಹಿಂದಿನ ವಿಡಿಯೋದಲ್ಲಿ ಹೇಳೇನಿ, ನೋಡ್ಬೇಕು ನೀವು. ಟು ಹ್ಯಾವ್ ವರ್ಬ್ ಬೇಕಾದಷ್ಟು ಹಿಂದಿನ ವಿಡಿಯೋದಲ್ಲಿ ಹೇಳೀನಿ. ಟು ಡು ವರ್ಬ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಹೌ ಟು ಫ್ರೇಮ್, how to frame present continuous tense, how to frame present perfect tense, how to frame all the remaining tenses. ಮುಂದಿನ ವಿಡಿಯೋದಲ್ಲಿ ಇರ್ತೈತಿ. ವೇಟ್ ಅಂಡ್ ವಾಚ್. ಓಕೆ, ಟಿಲ್ ದೆನ್ let me say goodbye to you. Bye friends. We shall meet in the next period, next video. Okay, please subscribe and wait for notifications. Thank you for watching.